So in the today class we'll see about the electric potential at a point due to a group of charges. Okay, in the previous sections we have seen electric potential by single charge, electric potential by system of two charges. Now we learn about the electric potential by the group of charges. Okay, ಇಲ್ಲಿ ಏನಾಗ್ತದೆ ರೀ, ನಿಮ್ಗೆ ಒಂದೇದು ಯಾವ್ದು ರೀ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೈ ಸಿಂಗಲ್ ಚಾರ್ಜ್ ಇದ್ದದ್ದು 5 ಮಾರ್ಕ್ಸ್ ಅಲ್ಲಿ ಕ್ಯಾರಿ ಆಗ್ತದೆ. ಆಮೇಲೆ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ಟೂ ಚಾರ್ಜಸ್ 3 ಮಾರ್ಕ್ಸ್ ಅಲ್ಲಿ ಕ್ಯಾರಿ ಆಗ್ತದೆ. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ದ ಗ್ರೂಪ್ ಆಫ್ ಚಾರ್ಜಸ್ ಇದನ್ನು ಕೂಡ ಏನಾಗ್ತದೆ ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಕ್ಯಾರಿ ಆಗ್ತದೆ. ಒಂದೇದು 5 ಮಾರ್ಕ್ಸ್ ಅಲ್ಲಿ, ಟೂ ಸಿಸ್ಟಮ್ ಆಫ್ ಚಾರ್ಜಸ್ 3 ಮಾರ್ಕ್ಸ್ ಅಲ್ಲಿ, ಇದನ್ನು ಕೂಡ ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಬರ್ತದೆ. ಇಲ್ಲಿ ಆಲ್ರೆಡಿ ನಿಮಗೆ ಇದನ್ನ ನಾವು ಡೆರಿವೇಶನ್ ಮಾಡಬೇಕಾಗಿತ್ತು ಅಂದ್ರೆ ಮೇನ್ ಏನು ತಗೋತೀವಪ್ಪ ಅಂದ್ರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ ಇದನ್ನ ವರ್ಕ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನೀವೇನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಹಿಯರ್ ವಿ ವಾಂಟೆಡ್ ಟು ಫೈಂಡ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at the point P due to all the group of charges. Okay, group of charges in the sense here we will take the charge Q1 and its position from the point P is R1, and the charge Q2 its position is from the point P is R2. Similarly Q3 respective distance is R3 and Q4 respective distance is R4. These are all the positions of the charges from the point P. Now we have to find what is the electric potential at the point P by all the charges. So before going to this, we have studied this electric field by the group of charges by using the superposition principle. Here also the same. The electric potential obeys the superposition principle. What is this superposition principle? Superposition principle concerned to this is the electric potential at the point P is the sum of electric potential produced by the individual charges at the point P. ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಗ್ರೂಪ್ ಆಫ್ ಚಾರ್ಜಸ್ ಅನ್ನು ನಾವು ಕಂಡುಹಿಡಿಯೋ ಟೈಮಲ್ಲಿ ನಾವೇನು ಮಾಡ್ತೀವಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡ್ಕೊತೀವಿ. ಸೊ ಈ ಪಿ ಪಾಯಿಂಟ್ ಲಿಂದ ಏನೇನದಾವ್ರಿ Q1 Q2 Q3 Q4 ಇವೆಲ್ಲ ಏನದಾವ್ರಿ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಏನಾಗ್ಯಾವಪ್ಪ ಅಂತಂದ್ರೆ ಚಾರ್ಜಸ್ಗಳು ಲೊಕೇಟ್ ಆಗ್ಯಾವ. ಸೊ Q1 R1 Q2 R2 ಇವೆಲ್ಲ ಅವುಗಳ ರಿಸ್ಪೆಕ್ಟಿವ್ ಡಿಸ್ಟೆನ್ಸಸ್ R1 R2 R3 R4 so on up to Rn ಅವೆಲ್ಲ ಏನಪ್ಪಾ ಅಂತಂದ್ರೆ ಚಾರ್ಜಸ್ಗಳು ಡಿಸ್ಟೆನ್ಸ್ ಪಿ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿ ಅದಾವ ಅಂತ. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡ್ತದ. ಈ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನ್ ಹೇಳ್ತದಂದ್ರ ಈ ಪಿ ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತದಪ್ಪ ಅಂತಂದ್ರ ಈ 1ನೇ ಚಾರ್ಜು 2ನೇ ಚಾರ್ಜು 3ನೇ ಚಾರ್ಜು 4ನೇ ಚಾರ್ಜು ಈ ರೀತಿ ಟೋಟಲ್ ಎಲ್ಲಾ ಚಾರ್ಜಸ್ ಗಳದ ಪೊಟೆನ್ಷಿಯಲ್ ಅನ್ನ ನೀವು ಕಂಬೈನ್ ಮಾಡಿದ್ರೆ ಎಷ್ಟು ಪೊಟೆನ್ಷಿಯಲ್ ಇರ್ತದ ಅಷ್ಟು ಪೊಟೆನ್ಷಿಯಲ್ ಏನಾಗ್ತದಪ್ಪ ಅಂದ್ರೆ ಪಿ ಪಾಯಿಂಟ್ ಅಲ್ಲಿ ಬರ್ತದ ಅಂತ ಹೇಳ್ತಾರೆ. The vector sum of all the potentials at the point P. Therefore, ಇಲ್ಲಿ ಏನು ತಗೋತೀವಿ ನೋಡ್ರಿ ಟೋಟಲ್ ಪೊಟೆನ್ಷಿಯಲ್ at the point P. Superposition principle ಪ್ರಕಾರ ನಾವೇನು ಬರೀಬಹುದು Vp equal to V1 plus V2 plus V3 so on up to Vn. V1 ಅಂತಂದ್ರೆ potential by first charge, V2 potential by second charge, V3 potential by third charge so on up to Vn up to n number of turns. ಈಗ ಇಲ್ಲಿ ಸ್ವಲ್ಪ ನೋಡ್ರಿ, ಈಗ ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡೆರಿವೇಶನ್ ಆಗಿದೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೈ ದ ಸಿಂಗಲ್ ಪಾಯಿಂಟ್ ಚಾರ್ಜ್ ಏನ್ ಬರ್ತದ್ರಿ ಫಾರ್ಮುಲಾ V equal to Q divided by 4 pi epsilon naught R ಅಂತ ಬರ್ತದ. ಸೊ ಅದನ್ನ ನಾವು 1ನೇ ಚಾರ್ಜ್ ಬರಿಬೇಕಾಗಿತ್ತಂದ್ರೆ ಯಾವ ರೀತಿ ಬರಿತೀವ್ರಿ V1 equal to Q1 divided by 4 pi epsilon naught R1. ಅದೇ ರೀತಿ 2ನೇ ಚಾರ್ಜ್ Q2 ಬರಿಬೇಕಾದ್ರೆ V2 equal to Q2 divided by 4 pi epsilon naught R2. ಅದೇ ರೀತಿಯಾಗಿ Q3 ಬರಿಬೇಕಾಗಿತ್ತಂದ್ರೆ V3 equal to Q3 divided by 4 pi epsilon naught R. ಅದನ್ನ ನಾವು Vn ಗೆ ಬರಿಬೇಕಾಗಿತ್ತು ಅದು ಕೂಡ ಬರಿಬಹುದು. ಸೊ ಇಲ್ಲಿ Vn ಗೆ ಬರಿಬೇಕಾಗಿತ್ತಂತಂದ್ರೆ Qn divided by 4 pi epsilon naught ಅಲ್ಲಿ ಏನ್ ಬರೀತೀರಿ Rn ಅಂತ ಬರೀತೀರಿ. ಓಕೆ, epsilon naught Rn. ಸೊ ಈ ಎಲ್ಲ ಯಾವುದು V1 V2 ಇವೆಲ್ಲ ಏನ್ ಮಾಡಿದ್ರಿ ಈ ಈಕ್ವೇಶನ್ ಅಲ್ಲಿ ಫಿಲ್ ಅಪ್ ಮಾಡ್ರಿ. V1 ಇದ್ದಲ್ಲಿ
V1 ಬರೀರಿ, V2 ಬರೀರಿ, ಆಮೇಲೆ V3 ಬರೀರಿ, ಆಮೇಲೆ Vn ಬರೀರಿ. ಸೊ ಅಲ್ಲಿ ನಮ್ಗೆ ಏನಾಗ್ತದೆ, ಈ ಈಕ್ವೇಶನ್ ಫಾರ್ಮ್ ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ತೀವ್ರಿ, ಇದರಲ್ಲಿ ಇರ್ತಕ್ಕಂಥ ಕಾಮನ್ ಟರ್ಮ್ಸ್ ಅನ್ನ ಔಟ್ಸೈಡ್ 1/4πε0 ಕಾಮನ್ ಟರ್ಮ್ ಇರ್ತದ, ಅದನ್ನ ಹೊರಗಡೆ ತೆಗೆದಾಗ ನಮಗೆ ಇಲ್ಲಿ ಇದರಲ್ಲಿ Q1/R1 ಉಳಿತದ, ಇದರಲ್ಲಿ Q2/R2 ಉಳಿತದ, ಇದರಲ್ಲಿ Q3/R3 ಉಳಿತದ, ಲಾಸ್ಟ್ ಅಲ್ಲಿ Qn/Rn. ಇಲ್ಲಿಗೆ ನಮ್ಗೆ ಏನಾಗ್ತದ್ರಿ, ಈ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ನಿಂದ ಪೊಟೆನ್ಷಿಯಲ್ ಬೈ ದ ಗ್ರೂಪ್ ಆಫ್ ಚಾರ್ಜಸ್ ಮುಗಿತದ. ನಿಮಗ ಇನ್ನೊಂದು ಫಾರ್ಮ್ ಅಲ್ಲಿ ಸಮೇಷನ್ ಫಾರ್ಮ್ ಅಲ್ಲಿ ಬರಿಬೇಕಾಗಿತ್ತಂದ್ರ ಈ 1/4πε0 ಬರೋದು ಸಮೇಷನ್ ಆಫ್ I = 1 to n ಆಫ್ Qi Ri ಅಂತ ಬರೆದ್ರೆ ಸಾಕು. ಇದೇನಪ್ಪಾ ಅಂತಂದ್ರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದ ಗ್ರೂಪ್ ಆಫ್ ಚಾರ್ಜಸ್. ಸೊ ಪ್ರತಿ ಟೈಮ್ ನಲ್ಲಿ ನೀವೇನ್ ಮಾಡಬೇಕು, ಹಿಂದ್ಗಡೆ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಇದ್ದು ಅಂತಂದ್ರೆ ಮುಂದ್ಗಡೆ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾವೆ. ಈ ಸಿಂಗಲ್ ಪಾಯಿಂಟ್ ಚಾರ್ಜ್ ಇಕ್ವೇಶನ್ ನಿಮ್ಗೆ ಗೊತ್ತಿತ್ತಂದ್ರೆ ಇದೆಲ್ಲ ಗೊತ್ತಾಗ್ತದೆ. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಲ್ರೆಡಿ ಬಂದೈತೆ ನಿಮ್ಗೆ, ಅದೆಲ್ಲ ಗೊತ್ತಿದ್ರೆ ನಿಮ್ಗೆ ಇದು ಗೊತ್ತಾಗ್ತದೆ. ಅದಕ್ಕೆ ಪ್ರೀವಿಯಸ್ ಕ್ಲಾಸಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರ್ ಆಗಿ ಓದುತ್ತಾರೆ. ಸಿ ಅಬೌಟ್ ದ equipotential surfaces. So in the previous class we have discussed about what is meant by potential by single charge, point charge, group of charges, all okay. Now we will see what is meant by equipotential surface. So in the word only we will get the more information. Equipotential surface in the sense the surface which has the same electric potential at all the points, that is called equipotential surface. By definition, if you go means any surface which has the same electric potential at every point is called equipotential surface. So here if you take the equipotential surfaces around a charge, so what are the dotted lines you are observing, all the dotted lines are the example for the equipotential surfaces. So if you take a plain electric field, these are the two plates what you are observing, these two are also equipotential surface, because on this surface wherever you will go you will find the same electrical potential, and here also you will find the same electric potential. Okay, so ಇಲ್ಲಿ ನೋಡ್ರಿ equipotential surface ಅಂತಂದ್ರೆ ಏನಪ್ಪಾ ಅಂತಂದ್ರ ಯಾವುದೇ ಒಂದು ಸರ್ಫೇಸ್ ಮೇಲೆ ನೀವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ಟೆಸ್ಟ್ ಮಾಡಿದ್ರೆ ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರಬೇಕು. ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಇಲ್ಲಿ ನೋಡ್ರಿ, ಈಗ ಈ ಪ್ಲಸ್ ಚಾರ್ಜ್ ಅದ, ಈ ಚಾರ್ಜ್ ಲಿಂದ ಈ ಡಾಟೆಡ್ ಲೈನ್ಸ್ ಗಳನ್ನ ನೀವೇನ್ ಅಬ್ಸರ್ವೇಷನ್ ಮಾಡಕತ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಡಾಟೆಡ್ ಲೈನ್ ನ ನೋಡಿದ್ರ, ಈ ಡಾಟೆಡ್ ಲೈನ್ ಅಲ್ಲಿ ನೀವು ಯಾವುದೇ ಪಾಯಿಂಟ್ ಅಲ್ಲಿ ಹೋದ್ರೂ ಕೂಡ ನಿಮ್ಗೆ ಸೇಮ್ ಪೊಟೆನ್ಷಿಯಲ್ ಬರ್ತದ. ಇಲ್ಲಿ ನೋಡ್ರಿ, ಇಲ್ಲೊಂದು ನೀವು ಚಾರ್ಜ್ ತಗೊಂಡ್ರು, ಆ ಚಾರ್ಜ್ ಸುತ್ತಲೂ ಒಂದು ಪ್ರಾಪರ್ ಆದಂತ ರೇಡಿಯಸ್ ಅಲ್ಲಿ ಒಂದು ಲೈನ್ ಅನ್ನು ಎಳೆದ್ರೆ ತಿಳ್ಕೊರಿ, ಇದನ್ನ ನಾವೆಂತ ಕರಿತೀವ್ರಿ, ಇಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದ್ರ ಪೊಟೆನ್ಷಿಯಲ್ 3 ಅದ ಅನ್ಕೋರಿ, ಇಲ್ಲಿದ್ರು 3ನೇ ಇರ್ತದೆ ಇದ್ರ ಪೊಟೆನ್ಷಿಯಲ್. ನೀವು ಇಲ್ಲಿ ಬಂದ್ರು ಕೂಡ ಏನಾಗ್ತದ, 3 ವೋಲ್ಟೇ ಬರ್ತದ. ಆಮೇಲೆ ಇಲ್ಲಿ ಬೇರೆ ಕಡೆ ಎಲ್ಲಿ ಬಂದ್ರು ಕೂಡ ನಿಮ್ಗದು 3 ವೋಲ್ಟೇ ಬರ್ತದ. ಸೊ ಈ ಸರ್ಫೇಸಸ್ ಮೇಲೆ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಎಷ್ಟು ಪೊಟೆನ್ಷಿಯಲ್ ಸಿಗ್ತದ್ರೆ, ಅಲ್ಲಿ 3 ವೋಲ್ಟ್ ಅಂತ ಸಿಗ್ತದ. ಸೊ ಅದಕ್ಕಾಗಿ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಎನಿ ಸರ್ಫೇಸ್ ವಿಚ್ ಹ್ಯಾಸ್ ದ ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎವ್ರಿ ಪಾಯಿಂಟ್ ಅಂತ ಕರಿತೀವಿ. ಈಗ ನೋಡ್ರಿ, ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದರಲ್ಲಿ ಎಲ್ಲಾನು ಸೇಮ್ ಇರ್ತಾವ, ಹೌದಾ? ಇಲ್ಲಿ 3 ವೋಲ್ಟ್ ಬರ್ಬಹುದು, ಇಲ್ಲಿ ಎಷ್ಟು ಬರ್ಬಹುದ್ರಿ, 5 ವೋಲ್ಟ್. ಇಲ್ಲೆಲ್ಲಾ ಈ ಸರ್ಕಲ್ ಅಲ್ಲಿ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಏನ್ ಬರ್ತದ್ರಿ, ಸೆಕೆಂಡ್ ಸರ್ಕಲ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಬರ್ತದ, 5 ವೋಲ್ಟ್. ಮತ್ತೆ ನೀವು ನೆಕ್ಸ್ಟ್ ಹೋದ್ರಂತಂದ್ರೆ ಅಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ 7 ವೋಲ್ಟ್ ಅಂತ ಬರ್ತದೆ. ಅಂದ್ರ ನಿಮ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್ ಗಳು ಏನಾಗ್ತಾವಪ್ಪ ಅಂತಂದ್ರೆ ಬೇರೆ ಬೇರೆ ಪೊಟೆನ್ಷಿಯಲ್ ಸರ್ಫೇಸಸ್ ಗಳಿಗೆ ಬೇರೆ ಬೇರೆ ಇರ್ತಾವ. ಆದ್ರೆ ಒಂದು ಪೊಟೆನ್ಷಿಯಲ್ ಸರ್ಫೇಸ್ ತಗೊಂಡ್ರೆ ಎಲ್ಲಾ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನ್ ಬರ್ತದಪ್ಪ ಅಂತಂದ್ರೆ ಸೇಮ್ ಬರ್ತದ. ಆಮೇಲೆ ಇಲ್ಲಿ ಇದೇನಂತ ಕರಿತೀವಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅರೌಂಡ್ ಎ ಸಿಂಗಲ್ ಪಾಯಿಂಟ್ ಚಾರ್ಜ್. ಸಿಂಗಲ್ ಪಾಯಿಂಟ್ ಚಾರ್ಜ್ ಸುತ್ತಲ ಬರ್ತಕ್ಕಂಥ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಗಳು, ಹೌದಾ? ಆಮೇಲೆ ಇವುಗಳನ್ನ ನಾವು ಪ್ಲೇನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಗಳಂತ ಕರಿತೀವಿ. ಓಕೆ, ಸೊ ಇದ್ರದ್ದು ಆಮೇಲೆ ಪ್ರಾಪರ್ಟೀಸ್ ಗಳನ್ನ ಈಗ ನಾವು ನೋಡ್ಕೊಳ್ಳೋಣ.
here we will see about the properties of equipotential surface. Okay, the properties of equipotential surface, it carries moreover 3 marks for your examination. As we have learnt about the properties of electric field lines, now we will see about the properties of equipotential surface. So already we have know the surface which has same electric potential at all the points, that we will call as a equipotential surface. Now we will see about properties of equipotential surface. You see here, first property is no work is done in moving a test charge over a equipotential surface. ಅಂದ್ರೆ ಏನು ಹೇಳ್ತಾರೆ, equipotential surface ಅಲ್ಲಿ ನಾವು ಒಂದು ಚಾರ್ಜ್ ಅನ್ನ ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸಿಗೆ ಒಯ್ದ್ರು ಕೂಡ ಅಲ್ಲಿ ವರ್ಕ್ ಡನ್ ಏನಾಗ್ತದಪ್ಪ ಅಂತಂದ್ರೆ ಜೀರೋ ಆಗ್ತದ ಅಂತ ಹೇಳ್ತಾರೆ. ಯಾವ ರೀತಿ ಜೀರೋ ಆಗ್ತದ ಅನ್ನೋದನ್ನ ಇಲ್ಲಿ ನೋಡ್ರಿ. ಈಗ ನಾನೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ತಗೋತೀನಿ ಇಲ್ಲಿ, ಹೌದಾ? ಇದೊಂದು ಚಾರ್ಜ್ ಕ್ಯೂ ಅದ. ಈ ಚಾರ್ಜ್ ಕ್ಯೂ ಸುತ್ತ ಇಲ್ಲಿ ಏನಿರ್ತದಪ್ಪ ಅಂತಂದ್ರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರ್ತದ. ಇದ್ರ ಇಕ್ವಿಪೊಟೆನ್ಷಿಯಲ್ ಎಷ್ಟದಪ್ಪ ಅಂತಂದ್ರ 3 ವೋಲ್ಟ್ ಅದ ಅಂತ ತಿಳ್ಕೊರಿ. ಈಗ ನೋಡ್ರಿ, 2 ಪಾಯಿಂಟ್ಸ್ ಅನ್ನ ಕನ್ಸಿಡರೇಷನ್ ಮಾಡ್ತೀನಿ. ಒಂದು ಎ ಪಾಯಿಂಟ್, ಇನ್ನೊಂದು ಬಿ ಪಾಯಿಂಟ್. ಓಕೆ, ಈಗ ನೀವು ಒಂದು ಚಾರ್ಜ್ ಅನ್ನ Q0 ಚಾರ್ಜ್ ಅನ್ನ ಎ ದಿಂದ ಬಿ ಗೆ ತರಬೇಕಾಗತ್ತೆ, ಹೌದಾ? ವರ್ಕ್ ಡನ್ ಮಾಡ್ತೀರಿ ನೀವು ಇಲ್ಲಿ. ಸೊ ವರ್ಕ್ ಡನ್ ಮಾಡ್ಬೇಕಾದ್ರೆ ಈ ವಿ ಪಾಯಿಂಟ್ ಅಲ್ಲಿ ಇರ್ತಕ್ಕಂತ ಪೊಟೆನ್ಷಿಯಲ್, ಇದನ್ನ ನಾವೇಂತ ತಗೋತೀವಪ್ಪ ಅಂತಂದ್ರೆ ಇಲ್ಲಿ ವಿ ಎ ಅಂತ ತಗೋತೀವಿ. ಅದು ಎಷ್ಟಿರ್ತದ? 3 ವೋಲ್ಟ್ ಇರ್ತದ. ಅದೇ ರೀತಿ ಬಿ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥದ್ದು ವೋಲ್ಟ್ ಎಷ್ಟಿರ್ತದ್ರಿ? ವಿ ಬಿ ಈಕ್ವಲ್ ಟು ಅದನ್ನು ಎಷ್ಟಿರ್ತದಪ್ಪ ಅಂದ್ರೆ 3 ವೋಲ್ಟ್ ಇರ್ತದ. ಸೊ ಇಲ್ಲಿ ಕೂಡ 3 ವೋಲ್ಟ್, ಇಲ್ಲಿ ಕೂಡ 3 ವೋಲ್ಟ್, ಯಾಕಂದ್ರೆ ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರ್ತದ. ಈಗ ವರ್ಕ್ ಡನ್ ಫಾರ್ಮುಲಾ ಏನ್ ಬರ್ತದೆ ನೋಡ್ರಪ್ಪ ಇಲ್ಲಿ. ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಪಿ ಡಿ ಅಂತಂದ್ರೆ ಏನ್ರಿ? ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಯಾವ ರೀತಿ ಕೊಡ್ತೀರಿ ನೀವು ಇಲ್ಲಿ? ವಿ ಬಿ ಮೈನಸ್ ವಿ ಎ. ವಿ ಬಿ ಮೀನ್ಸ್ ಪೊಟೆನ್ಷಿಯಲ್ ಆಟ್ ದ ಪಾಯಿಂಟ್ ಪಿ, ವಿ ಎ ಮೀನ್ಸ್ ಪೊಟೆನ್ಷಿಯಲ್ ಆಟ್ ದ ಪಾಯಿಂಟ್ ಎ. ಎರಡನ್ನ ಮೈನಸ್ ಮಾಡಿದಾಗ ನಿಮ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದೆ, ಮಲ್ಟಿಪ್ಲೈಡ್ ಬೈ ದ ಚಾರ್ಜ್. ನೀವು ಅದನ್ನ ಚಾರ್ಜ್ಲೆ ಮಲ್ಟಿಪ್ಲೈ ಮಾಡ್ತೀವಿ. ಈಗ ನೋಡ್ರಿ, ಇಲ್ಲಿ 3 ವೋಲ್ಟ್, ವಿ ಬಿ ಈಕ್ವಲ್ ಟು 3 ವೋಲ್ಟ್ ಅದ. ಅದೇ ರೀತಿಯಾಗಿ ವಿ ಎ ಈಕ್ವಲ್ ಟು 3 ವೋಲ್ಟ್ ಅದ. ಎರಡು 3 ವೋಲ್ಟ್ ಅದಾವ. ಅವು ಎರಡನ್ನ ನೀವು ಕಂಬೈನ್ ಮಾಡಿದ್ರಿ, ಇಲ್ಲಿ ನೋಡ್ರಿ 3 ಮೈನಸ್ 3 ಏನಾಗ್ತದೆ ನಿಮ್ಗೆ? 0 ಬರ್ತದಲ್ಲ. ಈಗ ನೋಡ್ರಿ, ವಿ ಎ ಅಂತಂದ್ರೆ ಎಷ್ಟದ? 3 ವೋಲ್ಟ್ ಅದ. ವಿ ಬಿ ಅಂತಂದ್ರೆ ವಿ ಎ 3 ವೋಲ್ಟ್, ವಿ ಬಿ 3 ವೋಲ್ಟ್. ಇದನ್ನು ಕೂಡ 3 ಬರ್ತದೆ, ಇದನ್ನು ಕೂಡ 3 ಬರ್ತದೆ. 3 ಮೈನಸ್ 3 ಈಕ್ವಲ್ ಟು ಏನಾಗ್ತದೆ ನಿಮ್ಗೆ? ಅಲ್ಲಿ 0 ಆಗ್ತದ. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತಪ್ಪ ನಿಮ್ದು? 0. ಅಂದ್ರ 0 ಇಂಟು ಕ್ಯೂ ಮಾಡಿದ್ರೆ ಏನ್ ಬರ್ತದೆ? ಈ ಈಕ್ವೇಶನ್ ಒಳಗೆ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗ್ಯದ, ಮಲ್ಟಿಪ್ಲೈಡ್ ಬೈ Q0. Q0 ಮಾಡಿದ್ರೆ 0 ರಿಂದ ಯಾವುದೇ ಕ್ವಾಂಟಿಟಿಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತದೆ? ನಿಮ್ಮ ಆನ್ಸರ್ 0 ಬರ್ತದ. ಸೊ ನಿಮ್ಗೆ ಎಕ್ಸಾಮಿನೇಷನ್ ನಲ್ಲಿ ಕೇಳಿದಾಗ ಬರೀ ಈ ಇನ್ವರ್ಟೆಡ್ ಕಾಮಾದಲ್ಲಿ ಇರ್ತಕ್ಕಂಥದ್ದನ್ನ ಮಾತ್ರ ಬರೀಬೇಕು. ಇನ್ ಕೇಸ್ ಎಕ್ಸ್ಪ್ಲೇನ್ ಅಂದ್ರ ಪ್ರಾಪರ್ಟೀಸ್ ಬರೀರಿ ಅಂತಂದ್ರೆ ಇನ್ವರ್ಟೆಡ್ ಕಾಮಾದಾಗಿಂದ ಬರೀಬೇಕು. ನೆಕ್ಸ್ಟ್ ಇನ್ವರ್ಟೆಡ್ ಕಾಮಾದಾಗಿ ಅಂತ ಅದನ್ನೇ ಬರೀಬೇಕು. ಈ ಮಿಡಲ್ ಒಳಗಿಂದ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಇರ್ತದ. ಯಾವಾಗ ಕೇಳಿದ್ರೆ ಮಾತ್ರ ಬರೀಬೇಕು. ಎಕ್ಸಾಮಿನೇಷನ್ ಅಲ್ಲಿ ಇನ್ವರ್ಟೆಡ್ ಕಾಮಾದಾಗ ಏನೇ ಮೆನ್ಷನ್ ಆಗಿರ್ತದಲ್ಲ, ಆ ಇನ್ವರ್ಟೆಡ್ ಕಾಮಾದಲ್ಲಿ ಮಾತ್ರ ಬರೀಬೇಕು. ಇದು ಫಸ್ಟ್ ಪ್ರಾಪರ್ಟಿ. ಏನಪ್ಪಾ? there is no work done in moving a unit positive charge from one point to another point over the equipotential surface. equipotential surface ಅಲ್ಲಿ ಒಂದು ಚಾರ್ಜ್ ಅನ್ನ ಮೂವ್ ಮಾಡಬೇಕಾದ್ರೆ ವರ್ಕ್ ಡನ್ 0 ಆಗ್ತದ ಅನ್ನೋದು. ಸೊ ಸೆಕೆಂಡ್ ಒನ್ ಏನ್ ಮಾಡ್ತದೆ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಏನ್ ಹೇಳ್ತಾರ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಯಾವಾಗ್ಲೂ ಏನಿರ್ತಾವಪ್ಪ ಅಂತಂದ್ರ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಗಳಿಗೆ ನಾರ್ಮಲ್ ಆಗಿರ್ತಾವ ಅಂತ ಹೇಳ್ತಾರೆ. ನೀವು ಲಾಸ್ಟ್ ಟೈಮ್ ಒಂದು ಡಯಾಗ್ರಾಮ್ ನೋಡಿದ್ರಿ, ಹೌದಾ? ಈ ರೀತಿ ಸ್ಟ್ರೇಟ್ ಲೈನ್ಸ್ ಗಳು ಇದ್ದು, ಸ್ಟ್ರೇಟ್ ಲೈನ್ಸ್ ಇತ್ತು, ಇಲ್ಲೊಂದು ನಿಮ್ಗ ಸರ್ಫೇಸ್ ಇತ್ತು, ಹೌದಾ? ಇದನ್ನ ನಾವೇಂತ ಕರಿತೀವ್ರಿ? ಪ್ಲೇನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ, ಹೌದಾ? ಪ್ಲೇನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಈಗ ನೋಡ್ರಿ, ಈ ಪೊಟೆನ್ಷಿಯಲ್ ಸರ್ಫೇಸ್ ಈ ರೀತಿ ಇರ್ತದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಏನಾಗ್ತಾವ್ರಿ? ಈ ರೀತಿ ಪಾಸ್ ಆಗ್ತಾವ, ಹೌದಾ? ಈ ರೀತಿ ಪಾಸ್ ಆಗ್ತಿದ್ದು ಅಂತಂದ್ರ ಇದಕ್ಕ, ಆಮೇಲೆ ಈಗ ನೋಡ್ರಿ ಇವೆರಡು ನಡುವಾಗ ಆಂಗಲ್ ಎಷ್ಟು ಬರ್ತದ್ರಿ? ನಮಗ 90 ಡಿಗ್ರಿ ಬರ್ತದೆ. ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಇರ್ತಾವ, ಇದು ಏನಿರ್ತದೆ ನಮಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅವಾಗ ಏನಾಗ್ತದೆ? ನಾವು ಆಂಗಲ್ ನೋಡಿದಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಆಮೇಲೆ
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಂಗಲ್ ಏನ್ ಬರ್ತದ ನಮ್ಗೆ 90 ಡಿಗ್ರಿ ಬರ್ತದ. ಈಗ ನೀವು ಮ್ಯಾಥಮೆಟಿಕಲ್ ಆಗಿ ನೋಡ್ಬೇಕಾದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ವಿ ಬಿ ಮೈನಸ್ ವಿ ಎನ್ ಹೆಂಗ್ ಬರ್ತೀರಪ್ಪ, ಮೈನಸ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಆಫ್ ಡಿ ಇಂಟು ಈ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಂಟು ಡಿ ಎಲ್ ಅಂತ ಬರೀತೀವಿ. ಇಲ್ಲಿ ವಿ ಬಿ ಮೈನಸ್ ವಿ ಎ ಏನ್ ಬರ್ತದಪ್ಪ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಒಳಗ 0 ಬರ್ತದೆ, ಅದನ್ನ ತುಂಬ್ರಿ 0. ಅಂದ್ರ ಇ ಡಿ ಎಲ್ ವೆಕ್ಟರ್ ಇ ಡಾಟ್ ಡಿ ಎಲ್ ಈಕ್ವಲ್ ಟು 0 ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇ ಇಸ್ ಪರ್ಪೆಂಡಿಕ್ಯುಲರ್ ಟು ಡಿ ಎಲ್ ಅಂತ ಬರ್ತದ. ಇದು ಎಲ್ಲಿಂದ ಬರ್ದನಪ್ಪ ನಾನು ನಿಮ್ಗ ವೆಕ್ಟರ್ ಅಲ್ಲಿ ಬರ್ತದ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ ಟು ಏನ್ ಬರ್ತದಪ್ಪ ಅಂದ್ರೆ ಎ ಬಿ ಕಾಸ್ ಥೀಟಾ ಅಂತ ಬರ್ತದ. ಎ ಬಿ ಕಾಸ್ ಥೀಟಾ ಒಳಗ ಕಾಸ್ ಆಫ್ 90 ಹಾಕಿದ್ರ ಅಲ್ಲಿ ಏನಾಗ್ತದ, ಕಾಸ್ ಆಫ್ 90 0 ಬರ್ತದ. ಸೊ ಹೋಲ್ ಇಕ್ವೇಶನ್ ಒಳಗೆ ಏನಾಗ್ತದಪ್ಪ ಅದು 0 ಬರ್ತದೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಈ ವೆಕ್ಟರ್ ಫಾರ್ಮ್ ಅಲ್ಲಿ ನಾರ್ಮಲ್ ಫಾರ್ಮ್ ತಗೊಂಡ್ರೆ ಕಾಸ್ ಆಫ್ 90 ಬರ್ತದೆ, ಕಾಸ್ ಆಫ್ 90 0. ಸೊ ಟೋಟಲ್ ಇಕ್ವೇಶನ್ ನಮಗೆ 0 ಬರ್ತದೆ. ಅದರಿಂದ ಏನ್ ಪ್ರೂವ್ ಆಗ್ತದ, ಎಲೆಕ್ಟ್ರಿಕ್ ಫೀಲ್ಡ್ ಆಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎರಡು ಏನಿರ್ತಾವಪ್ಪ ಅಂದ್ರೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ತಾವ ಅಂತ ಬರ್ತದೆ. ನೀವು ಎಕ್ಸಾಮ್ ನಲ್ಲಿ ಮತ್ತೊಂದ್ಸಲ ಹೇಳಕತ್ತೀನಿ, ಇನ್ವರ್ಟೆಡ್ ಕಾಮಾದಲ್ಲಿ ಏನಿರ್ತದ ಅದನ್ನಷ್ಟೇ ಬರೆದ್ರೆ ಸಾಕು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ always normal to the equipotential surface. Light on. So here we have seen the two property. The next property is third one. That is the spacing between the equipotential surface enables us to identify the region of strong or weak electric field. ಅಂದ್ರೆ ಏನ್ರಿ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮಧ್ಯೆ ಇರ್ತಕ್ಕಂಥ ಸ್ಪೇಸಿಂಗ್ ಮೇಲೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಯಾವ ರೀಜನ್ ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಯಾವ ರೀಜನ್ ಅಲ್ಲಿ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಅದ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಈ ಚಾರ್ಜ್ ಸಮೀಪ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಏನದಾವಪ್ಪ ಅಂದ್ರೆ ಸ್ವಲ್ಪ ಸಮೀಪ ಅದಾವ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಗಳು ಸಮೀಪ ಅವ. ಎಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸಮೀಪ ಇರ್ತಾವ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದ. ಇಲ್ಲಿ ನೋಡ್ರಿ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನಡುವರ್ಕಿನ ಸಪರೇಷನ್ ಏನಾದ್ರಿ ಇಲ್ಲಿ ಜಾಸ್ತಿ ಅದ. ಅದರ ಅರ್ಥ ಏನ್ರಿ, ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದ ವೀಕ್ ಇರ್ತದ. ಅಂದ್ರ ಸ್ಪೇಸಿಂಗ್ ಜಾಸ್ತಿ ಇತ್ತಂದ್ರ ಅಲ್ಲಿ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ, ಸ್ಪೇಸಿಂಗ್ ಕಡಿಮೆ ಇತ್ತಂತಂದ್ರ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದ. ಅದನ್ನ ಏನ್ ಹೇಳ್ತೀವ್ರಿ, ದ ಸ್ಪೇಸಿಂಗ್ ಬಿಟ್ವೀನ್ ದ ಟೂ ಎಲೆಕ್ಟ್ರಿಕ್ ದ ಸ್ಪೇಸಿಂಗ್ ಬಿಟ್ವೀನ್ ದ equipotential surface help us to identify the region of strong electric field or weak electric field. ಇದು ನಿಮಗೆ ಥರ್ಡ್ ಪ್ರಾಪರ್ಟಿ ಇನ್ವರ್ಟೆಡ್ ಕಾಮಾದಲ್ಲಿ ಬರೆದ್ರೆ ಸಾಕು. ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಟೂ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅಂದ್ರ ಎರಡು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಏನಾಗೋದಿಲ್ರಿ, ಯಾವಾಗಲೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ಇನ್ ಕೇಸ್ ಎರಡು ಇಂಟರ್ಸೆಕ್ಟ್ ಆದವು ಅಂತಂದ್ರೆ at the point of intersection there is a possibility of two directions for the single at the point of intersection, or there are two potential at the point of intersection, so which is not possible. So because of that reason there is no case of intersection of the two equipotential surface. ಅಂದ್ರೆ ಏನ್ರಿ, ಎರಡು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಯಾವಾಗಲೂ ಒಂದರ ಮೇಲೆ ಒಂದ ಕ್ರಾಸ್ ಆಗುದಿಲ್ಲ. ಯಾಕಂದ್ರ ಈಗ ನೋಡ್ರಿ, ಈ ಲೈನ್ ತಗೊಂಡ ಅಂತಂದ್ರ ಈ ಲೈನ್ ಏನ್ ಹೇಳ್ತದ, ಇದ್ರ ಪೊಟೆನ್ಷಿಯಲ್ 3 ವೋಲ್ಟ್ ಅದ ಅಂತ ಹೇಳ್ತದ. ಎರಡನೇ ಲೈನ್ ತಗೊಂಡ ಅಂತಂದ್ರ ಇದು ಏನ್ ಹೇಳ್ತದ 5 ವೋಲ್ಟ್ ಅಂತ ಹೇಳ್ತದ. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ಬಂದಾಗ ಇಲ್ಲಿ ನಮ್ಗೆ 3 ವೋಲ್ಟ್ ಗೊತ್ತಾಗಂಗಿಲ್ಲ, 5 ವೋಲ್ಟ್ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಮ್ಗ ಈ ರೀತಿಯಾದಂತ ಕೇಸಸ್ಗಳು ಪಾಸಿಬಲ್ ಇರುವುದಿಲ್ಲ. ಓಕೆ, so this is all about the equipotential surfaces. So ನಾಲ್ಕು ಪ್ರಾಪರ್ಟಿ ಅದಾವ, ನಾಲ್ಕು ಪ್ರಾಪರ್ಟಿ ನಿಮ್ಗೆ ಫ್ಯಾಮಿಲಿ ಇರ್ಬೇಕು. ಆಮೇಲೆ ಇದೇ ಪ್ರಾಪರ್ಟಿ ನಿಮ್ಗೆ ಎಲೆಕ್ಟ್ರಿಕ್ ಯಾವುದು ಈ ಫೋರ್ತ್ ಪ್ರಾಪರ್ಟಿ ಅದಲ್ಲ, ಈ ಫೋರ್ತ್ ಪ್ರಾಪರ್ಟಿ 3 ಜಾಗದಾಗ ಬರ್ತದೆ. ಒಂದೇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಬರ್ತದ. ಇಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಬರ್ತದ. ಮೂರನೇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ದಲ್ಲಿ ಕೂಡ ನಿಮ್ಗೆ ಇದು ಬರ್ತದೆ. ಸೊ ಅದಕ್ಕಾಗಿ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೋದು. ಓಕೆ, ಸೊ ಸರಿಯಾಗಿ ನೋಟನ್ನು ಮಾಡ್ಕೋರಿ, ನೋಟ್ಸ್ ಕಳಿಸಿರ್ತೀನಿ. ಆಮೇಲೆ ಸರಿಯಾಗಿ ಓದ್ರಿ, ಕರೆಕ್ಟಾಗಿ ಓದ್ಕೋತ ಫ್ಯಾಮಿಲಿ ಹೋದ್ರಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ಕೇಳ್ಕೊತೀರಿ.